ಅಲ್ಲಿರುವಂತಹ ಕೇಶವರಾಜಣ್ಣವರು ಏನು ಪದ್ಮಾವತಿಯವರು ಅದರ ಬಗ್ಗೆ ಒಂದು ಸ್ಪಷ್ಟತೆ ಇರಬೇಕು ಮತ್ತು ಆ ವಿಚಾರದ ಗಂಭೀರತೆಯನ್ನು ಅರ್ಥಕೊಂಡು ಒಬ್ಬರ ಹೆಸರನ್ನು ಹೇಳಬೇಕಾಗ್ತದೆ. ಇವತ್ತು ನನ್ನ ಹೆಸರನ್ನು ಪ್ರಸ್ತಾವನೆ ಮಾಡಿ ಅವ್ರ ಹೆಸರಲ್ಲಿ ಅಗ್ರಿಮೆಂಟ್ ಇದೆ ಅಂತ ಹೇಳಿದ್ದಾರೆ. ಮೊದಲನೇ ಆದಾಗಿ ಇದನ್ನು ಅವರು ಸಾಬೀತುಪಡಿಸಬೇಕು. ಬಾರ್ ಎತ್ತಿಲ್ಲ ಅಂದರೆ ಇದೇ ರಸ್ತೆಯಲ್ಲಿ ನಾನು ಆತ್ಮಾಹುತಿ ಮಾಡ್ಕೊಳ್ತೀನಿ. ಅವ್ರಿಗೆ ಶಿಷ್ಯಂದೆ ಅದೆಲ್ಲರಿಗೂ ಗೊತ್ತಿಲ್ಲ. ಅಲ್ಲಿ ಪಾಪ ಕೇಕ ಯಾರು ಸರ್ ಅವರು? ಯಾರು ಮೇಡಮ್ ಅವ್ರ ಹೆಸರು? ಮುರಳಿ. ಯಾರೋ LBS ತಾನೆ ಅವರು? LBS ಮುರಳಿ ಅಂತ ನೋಡಿ ಯಾರೋ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಅದು ಮುಚ್ಚಿಸೋಕ್ಕಾಗಲ್ಲ ಯಾಕಂದ್ರೆ ಅವ್ರು ತುಂಬ ಕ್ಲೋಸ್ ಇದ್ದಾರಲ್ಲ ಅಂದ್ಬಿಟ್ಟು. ಇವಾಗ ಅಶೋಕ್ ಅಣ್ಣ ಹೇಳ್ದಂಗೆ ಪ್ರೈಮ್ ಮಿನಿಸ್ಟರ್ ಅಡ್ಡ ಬಂದರು, ಚೀಫ್ ಮಿನಿಸ್ಟರ್ ಅಡ್ಡ ಬಂದರು, ನಮ್ಮ ಪಕ್ಷದವ್ರು ಅಡ್ಡ ಬಂದರು, ಯಾವ ಪಕ್ಷದವ್ರು ಅಡ್ಡ ಬಂದರು ನಾವು ಬಿಡಲ್ಲ. ಮುಚ್ಚಲೇಬೇಕು. ಬಿಜೆಪಿ ಮುಖಂಡರು LBS ನಗರ ಮುರಳಿ ಅಂತ ಅವರು ಇಲ್ಲಿ ತಗೊಂಡಿದ್ದಾರೆ, ರೆಂಟಿಗೆ ತಗೊಂಡು ಬಾರ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ನಿನ್ನೆ ತಾನೇ. ಅವರು ಒಬ್ಬ ಕಾರ್ಪೊರೇಟರ್ ಆಕಾಂಕ್ಷಿ ಅಂತ ನಮಗೂ ತಿಳಿದಿದೆ. ದಯವಿಟ್ಟು ಇಂಥ ಕಾರ್ಪೊರೇಟರ್ ಆಕಾಂಕ್ಷಿಯಾಗಿ ಜನಸೇವೆ ಮಾಡಬೇಕು ಹೊರತು ಜನಕ್ಕೆ ಉಪಯೋಗ ಅಂತ ಕೆಲಸ ಮಾಡಬೇಕೇ ಹೊರತು ಈ ಥರ ಜನಕ್ಕೆ ಅನಾನುಕೂಲ ಅಂತ ಆಗೋವಂಥ ಕೆಲಸ ಮಾಡಬಾರ್ದು. ಆ ಪ್ರತಿಭಟನೆ ವೇಳೆಯಲ್ಲಿ ಪದ್ಮಾವತಿಯವರು ಕೇಶವರಾಜಣ್ಣವರಿಗೆ ನಾನು ಸವಾಲು ಆಗ್ತಾ ಇದ್ದೀನಿ, ನಾಳೆ ನೀವು ಎಷ್ಟು ಗಂಟೆಗೆ ಹೇಳ್ತೀರೋ ನಾನು ಯಲಹಂಕ ಚೌಡೇಶ್ವರಿ ದೇವಸ್ಥಾನ ಇದುವರೆಗೂ ಯಾವುದೂ ಇಲ್ಲ ಅಂತ ನಾನು ಖಂಡಿತವಾಗಿ ತಾಯಿ ಮೇಲೆ ಆಣೆ ಮಾಡ್ತೀನಿ. ಇವತ್ತು ನೀವು ಇಬ್ಬರು ಬಂದು ಆಣೆ ಮಾಡಿ ನೀವು ಕರೆಕ್ಟಾಗಿದ್ದರೆ ಸಾಬೀತು ಮಾಡಿರಿ ಅಂತೇಳಿ ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಯಾರು ರಿಲೇಟಿವ್? ಪದ್ಮಾವತಿಯವ್ರ ರಿಲೇಟಿವ್ ಅಂತವರು. ನಾನು ರಾಜಕೀಯವಾಗಿ ನನ್ನ ಹೆಸರು ಹೇಳಿದ್ದೀರಲ್ಲ, ನನ್ನ ಇದುವರೆಗೂ ಅವ್ರು ನೋಡಿದಾರ ಅಂತ ಕೇಳಬೇಕು. ಇವತ್ತು ಪದ್ಮಾವತಿಯ ಗಂಡ ಅಮರ್ನಾಥ್ ರೌಡಿ ಶೀಟ್ರ್ ಆದರೆ ಪದ್ಮಾವತಿನೂ ರೌಡಿ ಶೀಟ್ರ್ ಅನ್ನೋಕ್ಕಾಗತ್ತದ? ಮಗಳನ್ನ ರೌಡಿ ಶೀಟ್ರ್ ಆಗ್ತದ? ಅವರೆಲ್ಲ ಚಿಕ್ಕಪ್ಪ ಅಪ್ಪನ್ನೆಲ್ಲ ಇವ್ರು ರೌಡಿ ಶೀಟ್ರ್ ಅಂದರೆ ಅವರೆಲ್ಲ ರೌಡಿ ಶೀಟ್ರ್ ಅಂತ ಏನಾರು ಹೇಳೋಕ್ಕಾಗುತ್ತಾ? ಇವತ್ತು ನನ್ನ ಹೆಸರನ್ನು ಪ್ರಸ್ತಾವನೆ ಮಾಡಿ ಅವ್ರ ಹೆಸರಲ್ಲಿ ಅಗ್ರಿಮೆಂಟ್ ಇದೆ ಅಂತ ಹೇಳಿದ್ದಾರೆ. ಮೊದಲನೇ ಆದಾಗಿ ಇದನ್ನು ಅವರು ಸಾಬೀತುಪಡಿಸಬೇಕು. ಹಾಗೆ ಕೇಶವರಾಜಣ್ಣವರು ಮಾತಾಡ್ತಾ ನಾನು ಯಾರಿಗೆ ಫೋಟೋ ತೋರಿಸಿದ್ದೀನಿ, ಇಲ್ಲ ಬೇರೆಯವ್ರು ಯಾರು ಫೋಟೋ ತೋರಿಸಿದ್ದಾರೆ ಅವ್ರಿಗೆ ಯಾರು ಹೇಳಿದ್ದಾರೆ ಅವ್ರನ್ನೂ ಸಹ ಇವತ್ತು ಅದನ್ನು ಸಾಬೀತು ಮಾಡಬೇಕು. ಏನು ಇದನ್ನು ರಾಜಕೀಯ ಉದ್ದೇಶ ಇಟ್ಕೊಂಡು ಏನೋ ನಾವು ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದೀರಿ, ನಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ ಯಾವುದೋ ವಿಚಾರವನ್ನು ತಗೊಂಡು ನನ್ನ ಅದರಲ್ಲಿ ಎಳೆದು ರಾಜಕೀಯ ಲಾಭ ಮಾಡ್ಕೊಳೋಕ್ಕೋಸ್ಕರ ಜನರನ್ನ ಮೂಕು ಮಾಡ್ತಾ ಇದ್ದಾರೆ. ಇವತ್ತು ಜನರು ಪ್ರಜ್ಞಾವಂತರಿದ್ದಾರೆ. ಇದಾದಮೇಲೆ ಈ ಬಾರ್ನ ವಿಚಾರ ನಮ್ಮ ಕುಟುಂಬದವರು ಸಂಬಂಧಪಟ್ಟಿದ್ದಾರೆ. ನಮ್ಮ ತಮ್ಮನೋ ಇನ್ನೊಬ್ಬರು ಯಾರೋ ಪಾರ್ಟ್ನರ್ಶಿಪ್ಪಲ್ಲಿ ಬಾರನ್ನು ಮಾಡಬೇಕಾದ್ರೆ ಅದು ಅವರು ವೈಯಕ್ತಿಕ ಇರ್ತದೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನಲ್ಲಿ ಇದೆ ಅಂತ ಹೇಳ್ತಾರೆ. ಇವತ್ತು ಪದ್ಮಾವತಿಯ ಗಂಡ ಅಮರ್ನಾಥ್ ರೌಡಿ ಶೀಟ್ರ್ ಆದರೆ ಪದ್ಮಾವತಿನೂ ರೌಡಿ ಶೀಟ್ರ್ ಅನ್ನೋಕ್ಕಾಗತ್ತದ? ಮಗಳನ್ನ ರೌಡಿ ಶೀಟ್ರ್ ಆಗ್ತದ? ಅವರೆಲ್ಲ ಚಿಕ್ಕಪ್ಪ ಅಪ್ಪನ್ನೆಲ್ಲ ಇವ್ರು ರೌಡಿ ಶೀಟ್ರ್ ಅಂದರೆ ಅವರೆಲ್ಲ ರೌಡಿ ಶೀಟ್ರ್ ಅಂತ ಏನಾರು ಹೇಳೋಕ್ಕಾಗುತ್ತಾ? ಇಲ್ಲ ಏನೋ ಒಬ್ಬ ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೋ ಅದು ಕಾನೂನುಬದ್ಧವಾಗಿ ಮಾಡ್ತಾರೆ. ಅವ್ರು ಕಾನೂನು ಹೋರಾಟನ ಅವ್ರು ಮಾಡ್ಕೊತಾರೆ. ಅದು ಏನಿದೆ ಅವ್ರು ಮಾಡ್ಕೊಳೋದು. ಇವತ್ತು ಏಕಾಏಕಿ ನನ್ನ ಹೆಸರನ್ನು ತಂದಿರೋದು ಇದು ಖಂಡನೀಯಾದಂಥ ವಿಷಯ. ಹಾಗೆ ಇವತ್ತು ಪದ್ಮಾವತಿಯವರು ಕೇಶವರಾಜಣ್ಣವರಿಗೆ ನಾನು ಸವಾಲು ಆಗ್ತಾ ಇದ್ದೀನಿ, ನಾಳೆ ನೀವು ಎಷ್ಟು ಗಂಟೆಗೆ ಹೇಳ್ತೀರೋ ನಾನು ಯಲಹಂಕ ಚೌಡೇಶ್ವರಿ ದೇವಸ್ಥಾನ ಏನು ಆ ಬಿಲ್ಡಿಂಗ್ನ ಮಾಲೀಕರಿದ್ದಾರೆ ಆ ಮಾಲೀಕರ ಹತ್ರ ಆಣೆ ಮಾಡಿ ಇದು ಬಾರಿಗೆ ಗೊತ್ತೇ ಇಲ್ಲ ಅಂಥೇಳಿ ಏನೋ ಫೋಟೋ ನೋಡಿಸಿ, ಮುರಳಿಯವರು ಫೋಟೋ ನೋಡಿಸಿ ನಮ್ಮ ಜೊತೆ ಯಾರೋ ಹಿಂದೆ ಇದ್ದಾರೆ ಅಂತ ಹೇಳಿ ದೇವಸ್ಥಾನ ಹತ್ರ ನಾನು ಬರ್ತೀನಿ. ನೀವೆಲ್ಲರೂ ಚೌಡೇಶ್ವರಿ ದೇವಸ್ಥಾನ ಹತ್ರ ಬಂದು ಯಾರಿಗೆ ಫೋಟೋ ತೋರಿಸಿದ್ದೀನಿ, ನಾನು ಯಾರ ಜೊತೆ ಈಗ ಏನು ಬಿಲ್ಡಿಂಗ್ ಮಾಲೀಕರಿದ್ದಾರೋ ಅವ್ರ ಜೊತೆ ಇದುವರೆಗೂ ನನ್ನ ನೋಡಿದಾರ ಅಂತ ಅವ್ರು ಹೇಳಬೇಕು. ನಾನು ಅವ್ರನ್ನ ನೋಡಿಲ್ಲ, ನಾನು ಆಣೆ ಮಾಡ್ತೀನಿ. ಇದುವರೆಗೂ ಮಾಲೀಕರು ಯಾರು ಅಂತ ನಾನು ನೋಡೇ ಇಲ್ಲ. ಅವ್ರನ್ನ ಬಿಲ್ಡಿಂಗ್ ಮಾಲೀಕರು ನೋಡಿಲ್ಲ, ಅವ್ರ ಚಿಕ್ಕಪ್ಪನೂ ನಾನು ನೋಡಿಲ್ಲ. ಇದುವರೆಗೂ ಬಿಲ್ಡಿಂಗ್ ಮಾಲೀಕರನ್ನು ನಾನು ಮಾತಾಡಿಸಿಲ್ಲ, ಅವ್ರ ಚಿಕ್ಕಪ್ಪನ್ನು ಮಾತಾಡಿಸಿಲ್ಲ. ಯಾರೋ ನಮ್ಮ ಮಾಜಿ BBMP ಸದಸ್ಯರು ಮೀಸೆ ಇದೆಯಾ ಅದು ಇದೆಯಾ ಇದೆಯಾ ಅಂತ ಮಾತಾಡ್ತಾ ಇದ್ರಲ್ಲ, ಇವತ್ತು ನೀವು ಕ್ವಶನ್ ಮಾಡಬೇಕಾಗಿರೋದು ಯಾರನ್ನು ಮಾಡಬೇಕಾಯ್ತು? ಇವತ್ತು ಸರ್ಕಾರ ಯಾರ್ದಿದೆ? ಸರ್ಕಾರ ಯಾರ್ದಿದೆ? ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಇದೇ ಅಬಕಾರಿ ಸಚಿವರು
ತಿಮ್ಮಾಪುರವರು ಕ್ವಶನ್ ಮಾಡಿರಿ. ನಿಮಗೆ ಅಷ್ಟೊಂದು ಕಳಕಳಿ ಇದ್ದರೆ ನಾಡಪ್ರಭು ಕೆಂಪೇಗೌಡರ ಮೇಲೆ ನನಗೂ ಗೌರವ ಇದೆ. ನನ್ನ ಮನೆ ನೋಡಿ, ನಾಡಪ್ರಭು ಕೆಂಪೇಗೌಡರು ಫೋಟೋ ಇಟ್ಕೊಂಡಿದ್ದೀನಿ, ನನಗೂ ಗೌರವ ಇದೆ. ಅವ್ರು ಯಾರೋ ಬ್ಲ್ಯಾಕ್ ಅಧ್ಯಕ್ಷರು ಇನ್ನೊಬ್ಬರು ಮಾತಾಡಿದ್ದಾರೆ, ದುಡ್ಡು ಮಾಡೋದು ಏನೋ ಮಾತಾಡಿದ್ದಾರೆ. ಅದು ಇರಲಿ, ಕೆಂಪೇಗೌಡರು ಸ್ಟ್ಯಾಚು ಮುಂದೆನೇ ಬಾರ ಐತೆ, ಅದ್ರ ಬಗ್ಗೆ ಯಾವತ್ತನ ಮಾತಾಡಿದ್ದೀರಾ ನೀವು? ಕೆಂಪೇಗೌಡರು ಸ್ಟ್ಯಾಚ್ ಆಪೋಸಿಟ್ ರೋಡ್ ದಾಟಿದ್ರೆ ಬಾರ ಐತೆ, ಅದ್ರ ಬಗ್ಗೆ ಮಾತಾಡಿದ್ದೀರಾ ನೀವು? ಪಕ್ಕದ್ದೇ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕೆಂಪೇಗೌಡ ನಾಡು ಅಂದರೆ ಯಾವುದೋ ಒಂದು ರೋಡ್ನ ಇವರು ಬ್ಲೇಮ್ ಮಾಡ್ಕೊಂಡು ಹೇಳ್ತಾ ಇದ್ದೀರಿ. ಇದು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೈತೆ ಅಲ್ಲಿರಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಕ್ವಶನ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ನಾಯಕರುಗಳಿಗೆ. ಇವತ್ತು ನನ್ನ ಹೆಸರು ತಗೊಂಬಂದು ಹೇಳ್ತಾ ಇದ್ದೀರಲ್ಲ, ಇವತ್ತು ಕೆಂಪೇಗೌಡ ಪಕ್ಕದಲ್ಲಿ ಬಾರಿ ಇದೆಯಲ್ಲ, ಏನು ಹೋರಾಟ ಮಾಡಿದ್ದೀರಿ ನೀವು? ನಿಮ್ಮ ಈ ಡೋಂಗಿತನ ಜನರಿಗೆ ಗೊತ್ತಿದೆ. ನಾನು ಬೆಳಗ್ಗೆಯಿಂದ ಬೇರೆ ಕಡೆ ಇದ್ದೆ. ನನ್ನ ಹೆಸರು ಪ್ರಸ್ತಾವನೆ ಆದಮೇಲೆ ಅಲ್ಲಿರುವಂಥ ಬಹಳ ಒಳ್ಳೆಯದೇ ಆಯಿತು, ನಮಗೆ ದೂರ ಆಯಿತು ಅಂತ ಸುಮಾರು ಜನ ನನಗೆ ಹೇಳ್ಕೊಂಡ್ರು. ಅದಾದ ಅವ್ರವ್ರ ಉದ್ದೇಶ ಇರಲಿ, ಬಾರಿ ಇರಬೇಕು ಮಾಡಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಹೋಗಲ್ಲ. ಇವತ್ತು ನನ್ನ ಹೆಸರನ್ನು ರಾಜಣ್ಣವರು ತಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಸಮಯವನ್ನು ಇದೇ ಮಾಧ್ಯಮ ಮುಖಾಂತರ ಹೇಳ್ರಿ, ನಾನು ಬರ್ತೀನಿ. ಓನರ್ನು ನೀವು ಕರ್ಕೊಂಬನ್ನಿ, ನಿಮ್ಮದೇ ರಿಲೇಟಿವು. ಯಾರು ರಿಲೇಟಿವು? ಪದ್ಮಾವತಿ ಅವ್ರ ರಿಲೇಟಿವ್ ಅಂತವರು. ನಾನು ರಾಜಕೀಯವಾಗಿ ನನ್ನ ಹೆಸರು ಹೇಳಿದ್ದೀರಲ್ಲ, ನನ್ನ ಇದುವರೆಗೂ ಅವ್ರು ನೋಡಿದಾರ ಅಂತ ಕೇಳಬೇಕು. ಯಾಕಂದರೆ ಇದಕ್ಕೂ ನನಗೆ ಸಂಬಂಧ ಏನಾನ ಇದ್ದಿದ್ರೆ ನಾನು ಒಂದು ಬಾರಿ ಆದರೂ ನಾನು ಫೋನ್ ಮುಖಾಂತರನ ಮಾತಾಡಿರಬೇಕು. ಇದುವರೆಗೂ ಯಾವುದೂ ಇಲ್ಲ ಅಂತ ನಾನು ಖಂಡಿತವಾಗಿ ತಾಯಿ ಮೇಲೆ ಆಣೆ ಮಾಡ್ತೀನಿ. ಇವತ್ತು ನೀವು ಇಬ್ಬರು ಬಂದು ಆಣೆ ಮಾಡಿ ನೀವು ಕರೆಕ್ಟಾಗಿದ್ದರೆ ಸಾಬೀತು ಮಾಡಿರಿ ಅಂತೇಳಿ ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಶಾಸಕರನ್ನು ಇದರಲ್ಲಿ ತಂದಿರೋದೇ ಮೂರ್ಖತನ. ನಾವು ಇದೆಲ್ಲ ದೊಡ್ಡದಾಗ ನಮಗೆ ಗೊತ್ತಿಲ್ಲ, ಅವರು ವ್ಯವಹಾರಿಕ ಮಾಡ್ತಾರೆ. ಇದಾದಮೇಲೆ ಶಾಸಕರಿಗೆ ವಿಷಯ ಗೊತ್ತಿಲ್ಲ. ಶಾಸಕರಿಗೆ ಗಲಾಟೆ ಆದಮೇಲೆ ನನಗೆ ಫೋನ್ ಮಾಡಿದ್ರು, ಏನು ಮಾಡಲಿ, ಇದು ಹೆಂಗೆ ಮಾಡಿದ್ರು, ಯಾರು ಬಾರ್ ಮಾಡಿದ್ರು. ನಾನು ಹೇಳಿದೆ ಇರೋ ವಿಷಯ. ಆದ್ಮೇಲೆ ಅವ್ರು ಹೇಳಿ, ಇಲ್ಲಪ್ಪ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡಲೂಬಾರ್ದು ಅಂತಂದರು. ಇಲ್ಲಿ ನೋಡೋಣ, ನಾನು ಭಾರತೀಯ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ಏನು ಬೇಕಾದ ಶಾಸಕರು ಅಂದಮೇಲೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ಮಾತಾಡಿಯೋಣ ಅಂತ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ. ಆದರೆ ಇದನ್ನು ಶಾಸಕರನ್ನ ಒಳಗೆ ತಗೊಂಬಂದಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಇದನ್ನು ರಾಜಕೀಯಕ್ಕೋಸ್ಕರನೇ ಅವ್ರು ಮಾಡ್ತಾ ಇರೋದು. ಇದು ರಾಜಕೀಯವಾಗಿ ಬಳಸ್ಕೊಳೋದಕ್ಕೋಸ್ಕರನೇ ಇದನ್ನು ಮಾಡಿರೋದು. ಇದು ಏನಾನ ಕ್ರಿಯೇಟ್ ಆಗಿರಲಿಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದಿರೋದು. ಇದು ರಾಜಕೀಯ ಉದ್ದೇಶ. ಇವರಿಗೆ ಯಲಹಂಕ ಕ್ಷೇತ್ರದಲ್ಲಿ ಏನಂತ ಮತ ಕೇಳ್ತಾರೆ ಇವರು? ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗೋಣ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಇಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಏನಂತ ಕೇಳ್ತೀರಾ ನೀವು ಮತ? ಏನು ಮಾಡಿದ್ದೀರಿ ಅಂತ ಹೋಗಿ ಇವತ್ತು ಲೈಸೆನ್ಸ್ ಕೊಡ್ತಾ ಇರೋದೇ ನಿಮ್ಮ ಸರ್ಕಾರಗಳು. ಎಲ್ಲ ಕಡೆ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಅಷ್ಟು ಕಾಳಜಿ ಇದ್ದರೆ ಏನಲ್ಲಿ ಮೀಸೆ ಗೀಸೆ ಎಲ್ಲ ಮಾತಾಡ್ತೀರಲ್ಲ, ಬನ್ನಿರಿ ವಿಧಾನಸೌಧ ಹತ್ರ. ನಾನು 1000 ಜನ ಕರ್ಕೊಂಬರ್ತೀನಿ. ನಾನು ದಲಿತ ಸಂಘ ಸಮಿತಿ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ನಾನು ಮದ್ಯಪಾನ ನಿಷೇಧ ಮಾಡಿಸಿರಿ. ಪ್ರಧಾನಮಂತ್ರಿ ಬಗ್ಗೆ ಎಲ್ಲ ಮಾತಾಡ್ತೀರಾ? ಇದೆಲ್ಲ ಬೇಡ. ನಿಮ್ಮದೇ CM, ನಿಮ್ಮದೇ DCM, ಎಲ್ಲ ನಿಮ್ಮದೇ ಸರ್ಕಾರ ಅಲ್ಲ. ನಿಮಗೆ ಅಷ್ಟೊಂದು ಕಾಳಜಿ ಇದ್ದರೆ ನಿಮ್ಮ ಮುಖ್ಯಮಂತ್ರಿ ಹತ್ರ ಮಾತಾಡಿ, ರಾಜ್ಯದಲ್ಲಿ ಮದ್ಯಪಾನ ನಿಷೇಧ ನಿಂತ್ಕೊಂಡು ಬಾಯಿ ಬಡ್ಕೊಂಡು ಏನೋ ಮಾಡ್ತೀರಲ್ಲ, ಈ ಕಾಳಜಿನ ವಹಿಸ್ರಿ. ನಿಮ್ಮದೇ ಸರ್ಕಾರ ಅಲ್ಲ, ಕೇಳ್ರಿ. ಅಲ್ಲಿ ಕೇಳಕ್ಕೆ ನಿಮ್ಗೆ ತಾಕತ್ತಿಲ್ವಾ? ಇಲ್ಲಿ ಬಂದು ಏನೋ ಅಲ್ಲಿ ಯಾವತ್ತನ ಹೋಗಿದ್ದೀರಾ ನೀವು? ಯಾವತ್ತನ ಪ್ರಶ್ನೆ ಮಾಡಿದ್ದಾರೆ ಸರ್ ಇವರು? ಕ್ರೆಡಿಟ್ಗಾಗಿ ಮಾಡ್ತಾ ಇದ್ದಾರೆ. ಇವರು ಜನಗಳ ಹತ್ರ ಹೋಗಿ ಮತ ಕೇಳೋದಕ್ಕೆ ಏನೋ ಇಟ್ಕೊಂಡು ಮಾಡಿದ್ರೆ ಮಾಡ್ಬೋದಾ ಅಂದರೆ ಜನರೇನು ಮೂರ್ಖರಾಗಿರ್ತಾರ? ಇವ್ರು ಮಾಡೋದು ನೀವು ಮಾಡಿರ್ಕಿದ್ದಾರೆ ನೋಡಿ. ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ರೋಲ್ ಕಾಲ್ ಬಂದಿಲ್ಲ ನೋಡ್ರಿ. ಇದು ಬಂದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಏನು ನನ್ನ ತೇಜೋವಧೆ ಮಾಡಿದ್ದಾರೆ ಕೇಶವರಾಜ್ ಅವ್ರ ಮೇಲೆ ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ. ಅದನ್ನು ಫೈಲ್ ಮಾಡಿ ನನಗೆ ನ್ಯಾಯ ಸಿಗೋವರೆಗೂ ನಾನು ನ್ಯಾಯಾಲಯದ ಮುಖಾಂತರ ಮಾಡ್ತೀನಿ.